ಇನ್ನು ಜಾಮೀನು ಕೋರಿ ನಟ ದರ್ಶನ್ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಾಕ್ಷ್ಯ ವಿಚಾರಣೆ ವಿಳಂಬ ಆಗ್ತಾ ಇರೋದ್ರಿಂದಾಗಿ ಜಾಮೀನಿಗಾಗಿ ಮನವಿ ಮಾಡಿದ್ದಾರೆ. ಏಪ್ರಿಲ್ 14ರಂದೇ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ ದರ್ಶನ್. ಸಾಕ್ಷ್ಯ ವಿಚಾರಣೆ ವಿಳಂಬ ಆಗ್ತಾ ಇದೆ, ಹೀಗಾಗಿ ನಮಗೆ ಜಾಮೀನು ಕೊಡಿ ಅನ್ನೋದು ದರ್ಶನ್ ಸಲ್ಲಿಸಿರುವಂತಹ ಅರ್ಜಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಜೈಲು ಪಾಲಾಗಿದ್ದಾರೆ. ಸಾಕ್ಷ್ಯ ವಿಚಾರಣೆ ನಡೀತಾ ಇದೆ, ಆದರೆ ಸಾಕ್ಷ್ಯ ವಿಚಾರಣೆ ಭಾರಿ ವಿಳಂಬ ಆಗ್ತಾ ಇದೆ, ನಿಯಮಿತ ಅವಧಿಯಲ್ಲಿ ಆಗ್ತಾ ಇಲ್ಲ. ಆ ಹಿನ್ನೆಲೆಯಲ್ಲಿ ನಮಗೆ ಜಾಮೀನು ಕೊಡಬೇಕು ಅಂತ ಅರ್ಜಿಯನ್ನು ಹಾಕೊಂಡಿದ್ದಾರೆ. ಏಪ್ರಿಲ್ 14ಕ್ಕೆ ಸುಪ್ರೀಂ ಕೋರ್ಟ್ಗೆ ಈ ಅರ್ಜಿಯನ್ನು ಸಲ್ಲಿಸಿರುವಂಥದ್ದು ದರ್ಶನ್. ಹಲವು ಬಾರಿ ಜಾಮೀನಿಗಾಗಿ ಅರ್ಜಿ ಹಾಕಿ ಅದು ಮಾನ್ಯತೆ ಪಡೆದಿಲ್ಲ. ಆದರೆ ಈ ಬಾರಿ ಸುಪ್ರೀಂ ಕೋರ್ಟ್ಗೆ ಹಾಕಿರುವಂಥ ಈ ಅರ್ಜಿ ಮಾನ್ಯ ಆಗತ್ತಾ? ಯಾಕಂದರೆ ಸಾಕ್ಷ್ಯ ವಿಚಾರಣೆ ವಿಳಂಬ ಆಗ್ತಾ ಇದೆ ಎನ್ನುವಂಥ ರೀಸನ್ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಏನಾಗುತ್ತೆ ಅನ್ನೋದು ಕುತೂಹಲ. ನಮ್ಮ ಪ್ರತಿನಿಧಿ ರಮೇಶ್ ಈ ಬಗ್ಗೆ ಏನಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ರಮೇಶ್, ದರ್ಶನ್ ಹಾಕಿರುವಂತಹ ಈ ಅರ್ಜಿ ಸುಪ್ರೀಂ ಕೋರ್ಟ್ನಲ್ಲಿ ಏನಂತ ಇದೆ, ಏನು ಅವಕಾಶಗಳಿದೆ? ಪ್ರತಿಮಾ, ಕಳೆದ ವರ್ಷ ಅಷ್ಟೇನೆ ಸುಪ್ರೀಂ ಕೋರ್ಟ್ ದರ್ಶನ್ಗೆ ಕೊಟ್ಟಿದ್ದಂತ ಜಾಮೀನನ್ನ ರದ್ದುಪಡಿಸಿ ಮತ್ತೆ ಟ್ರಯಲ್ ಅನ್ನ ಫೇಸ್ ಮಾಡಬೇಕು ಅಂತ ಹೇಳಿತ್ತು. ಆದ್ರೆ ಈಗ ಟ್ರಯಲ್ ಅಂದ್ರೆ ಸುಮಾರು ಹತ್ತತ್ರ ಒಂದು 10 ತಿಂಗಳ ಆಗ್ತಾ ಬಂದ್ರು ಕೂಡ ಇನ್ನೂ ಟ್ರಯಲ್ ಕಂಪ್ಲೀಟ್ ಆಗುವಂತ ಸಂದರ್ಭದಲ್ಲಿಲ್ಲ. ಇನ್ನೂ 1 ವರ್ಷ ಆದ್ರೂ ಟ್ರಯಲ್ ಕಂಪ್ಲೀಟ್ ಆಗೋ ಸಾಧ್ಯತೆಗಳು ಕಡಿಮೆ ಇದೆ. ಹೀಗಾಗಿ ತನಗೆ ಜಾಮೀನನ್ನ ಕೊಡಬೇಕು, ಮತ್ತೆ ಇಲ್ಲಿವರೆಗೂ ಕೂಡ ಎಲ್ಲಾ ರೀತಿ ವಿಚಾರಣೆಗೆ ಸಹಕರಿಸಿದ್ದೀನಿ ಅನ್ನೋಂತ ಒಂದು ಗ್ರೌಂಡ್ ಅನ್ನು ಇಟ್ಕೊಂಡು ಈಗ ಅವ್ರು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ನೇರವಾಗಿ ಸುಪ್ರೀಂ ಕೋರ್ಟ್ ಯಾಕೆ ಅರ್ಜಿ ಸಲ್ಲಿಸಿದ್ದಾರೆ ಅಂದ್ರೆ, ಈ ಹಿಂದೆ ಹೈಕೋರ್ಟ್ ಜಾಮೀನನ್ನ ಕೊಟ್ಟಿತ್ತು, ಆದ್ರೆ ಹೈಕೋರ್ಟ್ ಕೊಟ್ಟಿದ್ದಂತ ಜಾಮೀನನ್ನ ಸುಪ್ರೀಂ ಕೋರ್ಟ್ ರದ್ದುಪಡಿಸಿತ್ತು. ಹೀಗಾಗಿ ಸುಪ್ರೀಂ ಕೋರ್ಟೇ ಜಾಮೀನನ್ನ ರದ್ದುಪಡಿಸಿರೋದ್ರಿಂದ ಮತ್ತೆ ಟ್ರಯಲ್ ಕೋರ್ಟ್ ಅಲ್ಲಿ ಅರ್ಜಿ ಹಾಕಿದ್ರು ಅದರಿಂದ ಏನು ಪ್ರಯೋಜನ ಆಗೋದಿಲ್ಲ, ಟ್ರಯಲ್ ಕೋರ್ಟ್ಗಳು ಜಾಮೀನು ಕೊಡೋದಿಲ್ಲ ಅನ್ನುವಂತ ಕಾರಣಕ್ಕೋಸ್ಕರ ಅವ್ರು ನೇರವಾಗಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಹೀಗಾಗಿ ಸುಪ್ರೀಂ ಕೋರ್ಟ್ ನಲ್ಲಿ ಮತ್ತೆ ಅದೇ ಬೆಂಚ್ ಮುಂದೆ ವಿಚಾರಣೆ ನಡೆದ್ರೆ ಆಗ ಸಹಜವಾಗೇನೆ ಸ್ಪೆಷಲ್ ಅಂದ್ರೆ ಯಾವ ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನ್ ಏನಿದೆ ಅವ್ರ ವಾದವನ್ನ ಕೂಡ ಕೇಳ್ತಾರೆ. ಕೇಳಿದ ನಂತರ ಸುಪ್ರೀಂ ಕೋರ್ಟ್ ಜಾಮೀನು ಕೊಡಬೇಕಾ ಬರುವ ಅಂತ ತೀರ್ಮಾನ ಮಾಡುತ್ತೆ, ಅಥವಾ ಟ್ರಯಲ್ ನ ಬೇಗ ಮುಗಿಸಿ ಅಂತ ಕೂಡ ಡೈರೆಕ್ಷನ್ ಕೊಡೋದಕ್ಕೂ ಅವಕಾಶ ಇದೆ. ಹೀಗಾಗಿ ಸುಪ್ರೀಂ ಕೋರ್ಟ್ ಏನ್ ತೀರ್ಮಾನ ಮಾಡುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗತ್ತೆ. ಇನ್ನು ಕೇಸ್ ಕೋರ್ಟ್ ಮುಂದೆ ಲಿಸ್ಟ್ ಆಗಿಲ್ಲ. ಅವರು ಏಪ್ರಿಲ್ 14ನೇ ತಾರೀಕಿನೇ ಅರ್ಜಿ ಸಲ್ಲಿಸಿದ್ರು ಕೂಡ ಇನ್ನೂ ಅದು ಕೋರ್ಟ್ ಮುಂದೆ ಲಿಸ್ಟ್ ಆಗಿಲ್ಲ. ಹೀಗಾಗಿ ಮುಂದಿನ ವಾರ ಈ ಕೇಸ್ ಸುಪ್ರೀಂ ಕೋರ್ಟ್ ನಲ್ಲಿ ವಿಚಾರಣೆ ಬರೋ ಸಾಧ್ಯತೆಗಳು ಹೆಚ್ಚಾಗಿದೆ. ಪ್ರತಿಮಾ, ಥ್ಯಾಂಕ್ ಯು ರಮೇಶ್. ಏಪ್ರಿಲ್ 14ರಂದು ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಹಾಕ್ಕೊಂಡಿದ್ರು ದರ್ಶನ್. ಸುಪ್ರೀಂ ಕೋರ್ಟಲ್ಲೇ ಅವರ ಜಾಮೀನು ರದ್ದಾಗಿ ಟ್ರಯಲ್ನ ಎದುರಿಸಬೇಕು ಅನ್ನುವಂತಹ ಸೂಚನೆ ಕೊಟ್ಟಂತಹ ಬೆನ್ನಲ್ಲಿ ಈಗ ವರ್ಷಗಟ್ಟಲೆ ಆದರೂ ಕೂಡ ಈ ವಿಚಾರಣೆ ವಿಳಂಬ ಆಗುತ್ತೆ ಅನ್ನುವಂತಹ ಕಾರಣವನ್ನು ಕೊಟ್ಟು ತಮಗೆ ಜಾಮೀನು ಕೊಡಬೇಕು ಅಂತ ಕೋರ್ಕೊಂಡು ಅರ್ಜಿ ಹಾಕಿದ್ದಾರೆ.